ಹಲೋ ಕರ್ನಾಟಕ, ನಮಸ್ಕಾರ. ಹೇಗಿದ್ದೀರಾ ಎಲ್ಲ? ನಾನ್ ನಿಮಗೆ ಲಾಸ್ಟ್ ಟೈಮೇ ಹೇಳಿದೆ ಒಂದು ಬ್ಯೂಟಿಫುಲ್ ಏಲಿಯನ್ ಸ್ಟೋರಿ ಹೇಳ್ತೀನಿ ಅಂತ. ಈ ಸ್ಟೋರಿ ಬಗ್ಗೆ ನಾನು ಯಾವಾಗ ಮಾತಾಡ್ತೀನೋ ನಾನು ಕಂಪ್ಲೀಟ್ಲಿ ಮೆಸ್ಮರೈಸ್ಡ್ ಆಗಿರ್ತೀನಿ. ನಾನ್ ಹೇಳೋದು ಹೋಗ್ಲಿ, ಕೇಳೋರಂತೂ ರೋಮಾಂಚನದಲ್ಲಿ ಯಾವಾಗ್ಲೂ ಇರ್ತಾರೆ. ದಿಸ್ ಸ್ಟೋರಿ ಇಸ್ ಲೈಕ್ ದಿಸ್. ಈ ಸ್ಟೋರಿ ನಮ್ಮ ಎಲ್ಲಾ ನಂಬಿಕೆಗಳನ್ನ ಮುರಿದು ಬಿಡುತ್ತೆ, ಸೃಷ್ಟಿಯ ಎಲ್ಲಾ ಕಥೆಗಳನ್ನ ತಿರುಗು ಮುರುಗು ಮಾಡ್ಬಿಡುತ್ತೆ. ಸೊ ಲೆಟ್ಸ್ ನಾಟ್ ವೇಸ್ಟ್ ಮೋರ್ ಟೈಮ್, ಡೈರೆಕ್ಟ್ಲಿ ಸ್ಟೋರಿಗೆ ಹೋಗೋಣ. ಪುರಾತನ ದಂತೆ ಕಥೆಗಳು, ಪುರಾಣಗಳು ಮತ್ತೆ ಧರ್ಮಗಳು ಹೇಳೋದು ಒಂದೇ, ದೇವರು ಆಕಾಶದಿಂದ ಬಂದ ಅಂತ. ಮಹಾಭಾರತದಲ್ಲಿ ವಿಮಾನ, ರಾಮಾಯಣದಲ್ಲಿ ವಿಮಾನ, ಕ್ರಿಶ್ಚಿಯಾನಿಟಿ ಇಸ್ಲಾಂ ಅಲ್ಲೂ ವಿಮಾನದ ಬಗ್ಗೆ ಉಲ್ಲೇಖವಿದೆ. ಇವಾಗ ನಾವು ಸ್ವಲ್ಪ ಹೊತ್ತಿಗೆ ಜಸ್ಟ್ ಸುಮೇರಿಯನ್ಸ್ ಬಗ್ಗೆ ಮಾತಾಡೋಣ. ಲೆಟ್ಸ್ ಗೋ ಬ್ಯಾಕ್ ಟು 1800 BC. ಯಾರು ಈ ಸುಮೇರಿಯನ್ಸ್? ಸುಮೇರಿಯನ್ಸ್ ವರ್ ದಿ ಫಸ್ಟ್ ಕಾಲನೈಸ್ಡ್ ಹ್ಯೂಮನ್ ಬೀಯಿಂಗ್ಸ್ ಆಫ್ ದಿ ವರ್ಲ್ಡ್. ಅಂದ್ರೆ ಇವರೇ ಮೊದಲ ಬುದ್ಧಿವಂತಿಕೆಯ ಮನುಷ್ಯ ಜಾತಿ ಆಗಿರುತ್ತೆ. ನಿಮಗೆ ಸುಮೇರಿಯನ್ಸ್ ಬಗ್ಗೆ ಇದನ್ನ ಹೇಳಿದ್ರೆ ಆಶ್ಚರ್ಯ ಆಗೋದು. ಸುಮೇರಿಯನ್ಸ್ ನಮಗೆ ಬರೆಯೋದನ್ನ ಹೇಳ್ಕೊಟ್ಟಿದ್ದು, ಅಗ್ರಿಕಲ್ಚರ್ ಹೇಳ್ಕೊಟ್ಟಿದ್ದು, ಮೆಡಿಸನ್, ಮ್ಯಾಥಮೆಟಿಕ್ಸ್, ಲಾ, ಸೈನ್ಸ್, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಕೋರ್ಟ್, ಸ್ಕೂಲ್ ಎಲ್ಲ ನಮಗೆ ಹೇಳ್ಕೊಟ್ಟಿದ್ದೆ ಸುಮೇರಿಯನ್ಸ್. ಜಸ್ಟ್ ಇಮ್ಯಾಜಿನ್, ಮಂಗನಿಂದ ಮಾನವ ಆಗ್ಬೇಕು ಅಂತಂದ್ರೆ ನಮಗೆ 7 ಲಕ್ಷ ವರ್ಷ ಬೇಕಾಯ್ತು. ಬಟ್ ಸುಮೇರಿಯನ್ಸ್ ತರ ಇರೋ ನಾರ್ಮಲ್ ಸಿವಿಲೈಸೇಷನ್ಗೆ ಇಷ್ಟೊಂದು ಅಡ್ವಾನ್ಸ್ಡ್ ಟೆಕ್ನಾಲಜಿ ಎಲ್ಲಿಂದ ಸಿಕ್ಕಿರ್ಬೋದು? ಏನಾದ್ರೂ ಇನ್ನೊಂದು ಅಡ್ವಾನ್ಸ್ಡ್ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ಸಿವಿಲೈಸೇಷನ್ ಹೆಲ್ಪ್ ಮಾಡಿರ್ಬೋದಾ? ಅಂದ್ರೆ ಈ ಜಗತ್ತಿನಲ್ಲದ ಜೀವಿಗಳು ಏನಾದ್ರೂ ಹೆಲ್ಪ್ ಮಾಡಿರ್ಬೋದಾ? ಎಸ್, ಮಾಡಿದ್ರು. ಇದನ್ನ ನಾನ್ ಹೇಳ್ತಿರೋದಲ್ಲ, ಸುಮೇರಿಯನ್ಗಳೇ ಹೇಳಿದ್ದಾರೆ. ಇದಕ್ಕೆ ಸಾಕ್ಷಿನೂ ಸುಮೇರಿಯನ್ಸೇ ಬಿಟ್ಟು ಹೋಗಿದ್ರು. ಆಗಿನ ಕಾಲದಲ್ಲೇ ಕ್ಲೇ ಅಥವಾ ಮಣ್ಣಿನಿಂದ ಮಾಡಿರುವ ಟ್ಯಾಬ್ಲೆಟ್ಸ್, ನಾವು ಇದನ್ನ ಇವನ್ ಸ್ಲೇಟ್ಸ್ ಅಂತ ಅನ್ಬೋದು, ಟ್ಯಾಬ್ಲೆಟ್ಸ್ ಮೇಲೆ ಅವರ ಕಂಪ್ಲೀಟ್ ಸ್ಟೋರಿ ಹೇಳಿದ್ರು ಅವರು. ಮಾರ್ಚ್ 1843 ಥೌಸಂಡ್ಸ್ ಆಫ್ ಟ್ಯಾಬ್ಲೆಟ್ಸ್ ವರ್ ಡಿಸ್ಕವರ್ಡ್ ಇನ್ ಅಜೇರಿಯನ್ ಪ್ಯಾಲೇಸ್. ಇದೊಂದು ಕ್ರೂಷಿಯಲ್ ಎವಿಡೆನ್ಸ್ ಆಗುತ್ತೆ ಸುಮೇರಿಯನ್ಸ್ ನ ಕಿಂಗ್ಡಮ್ ಸಿಟಿ ಆಫ್ ಊರ್ನ ಕಂಡುಹಿಡಿಯಕ್ಕೆ. ಸಿಟಿ ಆಫ್ ಊರ್ ಕಂಡುಹಿಡಿದ ಕೆಲವೇ ವರ್ಷಗಳಲ್ಲಿ ನಮಗೆ ಇನ್ನೂ ಸಾವಿರಾರು ಟ್ಯಾಬ್ಲೆಟ್ ಸಿಗುತ್ತೆ ಸುಮೇರಿಯನ್ಸ್ ಬರ್ತಿದ್ದು. ಇಲ್ಲೇ ನಮಗೆ ಸಿಗೋದು ಈ ದೈವಿಕ ಜೀವಿಗಳ ಉಲ್ಲೇಖನೆ. ಅಂದ್ರೆ ಸುಮೇರಿಯನ್ಸ್ ಹೇಳುವ ಪ್ರಕಾರ ಈ ದೈವಿಕ ಜೀವಿಗಳು ಅನುನಾಕಿಗಳಾಗಿರ್ತಾರೆ. ಸುಮೇರಿಯನ್ಗಳ ಪ್ರಕಾರ ಸುಮೇರಿಯನ್ಗಳು ಈ ಅನುನಾಕಿನ ದ ಪ್ರಿನ್ಸ್ಲಿ ಆಫ್ ಸ್ಪ್ರಿಂಗ್ ಆಫ್ ಗಾಡ್ ಅಂತ ಕರೀತಾ ಇದ್ರು. ಅಂದ್ರೆ ದೇವರ ರಾಜ ಸಂತತಿ ಅಂತಿದ್ರು. ಸುಮೇರಿಯನ್ಗಳು ಈ ದೈವಿಕ ಜೀವಿಗಳು ಬಂದಿದ್ದು ಆಕಾಶದಿಂದ ಅಂತ ಯಾವಾಗ್ಲೂ ಹೇಳಿರ್ತಾರೆ. ಈ ಜೀವಿಗಳು ಪರಮ ದೇವತೆಗಳಾಗಿದ್ರು ಅಂತಲೂ ಹೇಳಿರ್ತಾರೆ. ಈ ಜೀವಿಗಳಲ್ಲಿ ಪರಮ ಶಕ್ತಿ ಮತ್ತು ಜ್ಞಾನ ಇರುತ್ತೆ ಅಂತಲೂ ಹೇಳಿರ್ತಾರೆ. ಸುಮೇರಿಯನ್ಸ್ಗಳ ಪ್ರಕಾರ ಅನುನಾಕಿ ಜೀವಿಗಳು ಒಂದು ದೊಡ್ಡ ಪಾತ್ರ ವಹಿಸ್ತಾರೆ ಈ ಮಾನವ ಜನಾಂಗನ ಬೆಳೆಸೋಕೆ ಅಂತ. ಇವನ್ ನಮ್ಮನ್ನ ಮಂಗನಿಂದ ಮಾನವರಾಗಿ ಕಂಪ್ಲೀಟ್ಲಿ ಟ್ರಾನ್ಸ್ಫಾರ್ಮ್ ಮಾಡಕ್ಕೆ ಅನುನಾಕಿಗಳ ಟೆಕ್ನಾಲಜಿನೇ ಕಾರಣ ಅಂತಾರೆ. ಸೊ ನಮಗೆಲ್ಲ ಕಾಡೋ ಪ್ರಶ್ನೆ, ಈ ಅನುನಾಕಿಗಳು ಯಾರು, ಅವರು ಎಲ್ಲಿಂದ ಬಂದಿದ್ರು ಅಂತ. ಅದಕ್ಕೂ ಉತ್ತರ ಸುಮೇರಿಯನ್ಸ್ ಕೊಟ್ಟಿದ್ದಾರೆ. ಸುಮೇರಿಯನ್ಸ್ ಹೇಳೋ ಪ್ರಕಾರ ಅನುನಾಕಿಗಳು ಬಂದಿದ್ದು ನಿಬಿರು ಅನ್ನೋ ಒಂದು ಪ್ಲಾನೆಟ್ ಇಂದ. ಅನುನಾಕಿ ಈಸಿಲಿ ಅವ್ರನ್ನ ಟೆಕ್ನಾಲಜಿ ಯೂಸ್ ಮಾಡಿ ಸ್ಟಾರ್ ಗೇಟ್ಸ್ ಮತ್ತೆ ವರ್ಮ್ ಹೋಲ್ಸ್ ನ ಟ್ರಾವೆಲ್ ಮಾಡಬಹುದಾಗಿರುತ್ತೆ. ಅನುನಾಕಿಗಳ ಪ್ಲಾನೆಟ್ ನಿಬಿರು ಸೂರ್ಯನನ್ನ ಒಂದ್ಸತಿ ತಿರುಗಕ್ಕೆ 3600 ಭೂಮಿ ವರ್ಷ ತಗೊಳುತ್ತೆ. ಇನ್ 1983 ವಾಷಿಂಗ್ಟನ್ ಪೋಸ್ಟ್ ಅಲ್ಲೂ ಒಂದು ನ್ಯೂಸ್ ರಿಪೋರ್ಟ್ ಆಗಿರುತ್ತೆ. ಏನಂದ್ರೆ ಜುಪಿಟರ್ಗಿಂತ ದೊಡ್ಡದಾದ ಒಂದು ಪ್ಲಾನೆಟ್ ಇದೆ ಅಂತ. ಇವನ್ ನಾಸಾ ಕೂಡ ಇದನ್ನ ಹೌದು ಅನ್ನತ್ತೆ. ರೀಸೆಂಟ್ಲಿ ಕೂಡ ಎಲ್ಲ ಆಸ್ಟ್ರೋನಾಮರ್ಸ್ 10th ಪ್ಲಾನೆಟ್ ಇರೋದು ನಿಜ ಅಂತಿದ್ದಾರೆ. ಹಾಗಾದರೆ ಸುಮೇರಿಯನ್ಸ್ ಹೇಳಿದ ಪ್ರಕಾರ ಅನುನಾಕಿ ಬಂದಿದ್ದು ಇದೇ 10th ಪ್ಲಾನೆಟ್ ನಿಬಿರು ಇಂದನ? ಐ ವುಡ್ ಸೇ ಎಸ್. ಸೊ ನೀವೆಲ್ಲ ಕೇಳ್ಬೋದು ನಿಬಿರು ಹೇಗಿತ್ತು ಅಂತ. ನಿಬಿರು ವಾಸ್ ವೆರಿ ಬ್ಯೂಟಿಫುಲ್ ಪ್ಲಾನೆಟ್ ಅಕಾರ್ಡಿಂಗ್ ಟು ಸುಮೇರಿಯನ್ಸ್. ಸುಮೇರಿಯನ್ಸ್ ಹೇಳೋ ಪ್ರಕಾರ ನಿಬಿರು ತುಂಬಾ ಸುಂದರವಾದ ಜಗತ್ತಾಗಿರುತ್ತೆ, ಎಲ್ಲಾ ಕಡೆ ಹಸಿರಿರುತ್ತೆ, ಜೀವಗಳಿರುತ್ತೆ. ಸುಮೇರಿಯನ್ಗಳ ಪ್ರಕಾರ ನಿಬಿರುನ ಆಳ್ತಿದ್ದ ರಾಜ ಅನು ಅಂತ. ಇವನ್ ಸುಮೇರಿಯನ್ಸ್ ಹೇಳಿದ್ದು ಅನು ಇಸ್ ಎ ಸ್ಕೈ ಗಾಡ್ ಅಂತ, ಅಂದ್ರೆ ಆಕಾಶದಿಂದ ಬಂದ ದೇವರು ಅಂತ. ಅನು ವಾಸ್ ಎ ಡಿವೈನ್ ಬೀಯಿಂಗ್, ಅಂದ್ರೆ ದೈವಿಕ ಜೀವಿ. ಅನುವಿನಲ್ಲಿ ಅಪಾರ ಶಕ್ತಿ ಇರುತ್ತೆ. ಅನುಗೆ 2 ಮಕ್ಕಳು ಇರ್ತಾರೆ, ಎನ್ಲಿಲ್ ಮತ್ತು ಎಂಕಿ ಅಂತ. ಎನ್ಲಿಲ್ ಮೊದಲನೇ ಮಗ, ಹಿ ವಾಸ್ ದಿ ಗಾಡ್ ಆಫ್ ಏರ್ ಅಂಡ್ ಸ್ಟಾರ್ಮ್. ಎಂಕಿ ಎನ್ಲಿಲ್ ನ ತಮ್ಮ, ಹಿ ವಾಸ್ ದಿ ಗಾಡ್ ಆಫ್ ನಾಲೆಜ್, ವಿಸ್ಡಮ್ ಅಂಡ್ ಕ್ರಿಯೇಷನ್, ಮತ್ತೆ ಸೃಷ್ಟಿಯ ದೇವರಾಗಿರ್ತಾನೆ. ಅನುನಾಕಿಗಳು ಯಾಕೆ ಭೂಮಿಗೆ ಬರ್ತಾರೆ? ದ ಮೇನ್ ರೀಸನ್ ಇಸ್ ಗೋಲ್ಡ್, ಚಿನ್ನ. ಸೊ ನೀವುಗಳು ಯೋಚನೆ ಮಾಡ್ಬೋದು, ಆ ಪ್ಲಾನೆಟ್ ಇಂದ ಈ ಪ್ಲಾನೆಟ್ಗೆ ಚಿನ್ನಕ್ಕೋಸ್ಕರ ಯಾಕೆ ಬರಬೇಕು ಅಂತ. ಬಿಕಾಸ್ ನಿಬಿರು ವಾಸ್ ಡೈಯಿಂಗ್. ನಿಬಿರು ಯಾಕೆ ಸಾಯ್ತಾ ಇರುತ್ತೆ? there was one main reason, air pollution. ನಿಬಿರುವಿನ ಲಾಟ್ಸ್ ಆಫ್ ವಾರ್ ಇಂದ there were like
ಲಾಟ್ಸ್ ಆಫ್ ಏರ್ ಪೊಲ್ಯೂಷನ್ ಇಂದ ಏನಾಗಿರುತ್ತೆ ಅಂದ್ರೆ ಅವರ ಓಝೋನ್ ಲೇಯರ್ ಕಂಪ್ಲೀಟ್ಲಿ ಡಿಪ್ಲೀಟ್ ಆಗಿರುತ್ತೆ ಆರ್ ಹೋಗ್ಬಿಟ್ಟಿರುತ್ತೆ. ಕೇಸ್ ಅವರ ಜಗತ್ತನ್ನ ಅವ್ರು ಉಳಿಸ್ಕೋಬೇಕಾದ್ರೆ ಹೊಸ ಓಝೋನ್ ಲೇಯರ್ ನ ಸೃಷ್ಟಿ ಮಾಡ್ಬೇಕಾಗಿರುತ್ತೆ. ಎನ್ಲಿಲ್ ಎಂಕಿ ಜೊತೆಗೆ ಸೇರಿ ಅವರ ಜೊತೆಯಲ್ಲಿ ಎಷ್ಟೋ ಸೈಂಟಿಸ್ಟ್ಗಳ ಸೇರಿ ಒಂದು ಹೊಸ ಟೆಕ್ನಾಲಜಿ ಕಂಡುಹಿಡಿತಾರೆ. ಬಿಕಾಸ್ ದೇ ಆರ್ ವೆರಿ ಅಡ್ವಾನ್ಸ್ಡ್. ಅವರು ತುಂಬಾ ಅಡ್ವಾನ್ಸ್ಡ್ ಆಗಿರ್ತಾರೆ. ಅವ್ರಿಗೊಂದು ವಿಷಯ ಏನ್ ಗೊತ್ತಾಗುತ್ತೆ ಅಂತಂದ್ರೆ, ಇನ್ ಕೇಸ್ ನಾವು ಗೋಲ್ಡ್ ನ್ಯಾನೋ ಪಾರ್ಟಿಕಲ್ಸ್ ನ ಅಟ್ಮಾಸ್ಫಿಯರ್ಗೆ ಕಂಪ್ಲೀಟ್ಲಿ ಹರಡಿಸ್ಬಿಟ್ರೆ ಅದೇ ಒಂದು ಓಝೋನ್ ಲೇಯರ್ ತರ ಅವರ ಪ್ಲಾನೆಟ್ ಸುತ್ತಮುತ್ತ ಆಗೋಗುತ್ತೆ ಅಂತ. ಗೋಲ್ಡ್ ಓಝೋನ್ ಲೇಯರ್ ನಿಮ್ ತಲೆ ಕೆಡ್ತಾ ಇರ್ಬೋದಲ್ಲ. ಎಸ್, ಅಲ್ಲೂ ಒಂದು ಕ್ರೂಷಿಯಲ್ ಪಾಯಿಂಟ್ಸ್ ಇದೆ. ಗೋಲ್ಡ್ ಹ್ಯಾಸ್ ವೆರಿ ಸ್ಪೆಷಲ್ ಪ್ರಾಪರ್ಟೀಸ್. ಅದನ್ನ ಜಸ್ಟ್ ಚಿನ್ನ ಆಭರಣಕ್ಕಲ್ಲ, ಇನ್ನು ಎಷ್ಟೋ ಕೆಲಸಗಳಿಗೆ ಯೂಸ್ ಮಾಡಬಹುದು. ಒಂದು ಮೇನ್ ರೀಸನ್ ಏನು ಅಂತಂದ್ರೆ, ಗೋಲ್ಡ್ ನ ನಾವು ಎನ್ವೈರನ್ಮೆಂಟ್ ಕ್ಲೀನ್ ಮಾಡಕ್ಕೂ ಯೂಸ್ ಮಾಡಬಹುದು. ಹೇಗೆ? ಗೋಲ್ಡ್ ಒಂದು ಕೆಮಿಕಲ್ ಪ್ರೋಸೆಸ್ ಗೆ ಬೇಸಿಕ್ ಮೇನ್ ಕಂಪೋನೆಂಟ್ ಆಗಿರುತ್ತೆ. ಆ ಕೆಮಿಕಲ್ ಪ್ರೋಸೆಸ್ ಇಂದ ನಾವು ವಾಟರ್ ಅಥವಾ ಏರ್ ಇಂದ ಟಾಕ್ಸಿಟಿನ ತೆಗಿಬಹುದಾಗಿರುತ್ತೆ. ಸೊ ಇದನ್ನೇ ಎನ್ಲಿಲ್ ಮತ್ತೆ ಎಂಕಿ ಅವರ ಅಪ್ಪ ಅನುಗೆ ಹೇಳಿರ್ತಾರೆ, ನಾವು ಗೋಲ್ಡ್ ನ್ಯಾನೋ ಪಾರ್ಟಿಕಲ್ಸ್ ನ ಯೂಸ್ ಮಾಡಿ ನಮ್ಮ ಜಗತ್ತನ್ನ ಕಾಪಾಡೋಣ ಅಂತ. ಬಟ್ ಅಲ್ಲೊಂದು ಪ್ರಾಬ್ಲಮ್ ಇರುತ್ತೆ. ನಿಬಿರುವಿನಲ್ಲಿ ಗೋಲ್ಡ್ ಮೆಟಲ್ ತುಂಬಾ ಕಮ್ಮಿ ಇರುತ್ತೆ. ಸೊ ಅನು ಏನ್ ಡಿಸೈಡ್ ಮಾಡ್ತಾರೆ ಅಂದ್ರೆ, ಎಲ್ಲಾ ಬೇರೆ ಪ್ಲಾನೆಟ್ಸ್ ಗಳಿಗೆ ಸ್ಪೇಸ್ ಕ್ರಾಫ್ಟ್ ನ ಕಳಿಸಿ ರಿಸರ್ಚ್ ಮಾಡಕ್ ಹೇಳ್ತಾರೆ. ಅಂದ್ರೆ ಡೇಟಾ ಅಲ್ಲಿಂದ ಕಳ್ಸಕ್ ಹೇಳ್ತಾರೆ. ಇನ್ ಕೇಸ್ ಯಾವ್ದಾದ್ರು ಬೇರೆ ಪ್ಲಾನೆಟ್ಸ್ ಅಲ್ಲಿ ಗೋಲ್ಡ್ ಇದೆಯಾ ಅಂತ ನೋಡಿ ಅಂತ. ಅಲ್ಲೇ ನಮ್ಮ ಭೂಮಿಯ ಭವಿಷ್ಯ ಚೇಂಜ್ ಆಗೋದು, ಅಂದ್ರೆ ನಮ್ಮ ಭವಿಷ್ಯ ಚೇಂಜ್ ಆಗೋದು. ಎಸ್, ಅರ್ಥಲ್ಲಿ ಗೋಲ್ಡ್ ನ ಅವರಿಗೆ ಅರ್ಥ ಆಗೋದೇನಂದ್ರೆ, ಅರ್ಥಲ್ಲಿ ಭೂಮಿಲಿ ಗೋಲ್ಡಿನ ಸಂಖ್ಯೆ ತುಂಬಾ ಇರುತ್ತೆ ಅಂತ. ಸೊ ಫೈನಲಿ ಅನುನಾಕಿಗಳು ಡಿಸೈಡ್ ಆಗ್ತಾರೆ ಏನು ಅಂತಂದ್ರೆ, ಅವ್ರ ಜಗತ್ತಿನಿಂದ ಅನುನಾಕಿಗಳನ್ನ ಕಳ್ಸೋದು ಸ್ಪೇಸ್ ಕ್ರಾಫ್ಟ್ ಇಂದ ನಮ್ ಭೂಮಿಲಿ ಮೈನಿಂಗ್ ಮಾಡಿ ಗೋಲ್ಡ್ ನ ವಾಪಸ್ ಅವ್ರ ಜಗತ್ತಿಗೆ ತಗೊಂಡ್ ಹೋಗೋದು ಅಂತ. ಸೊ ಆ ಡೇ ಬಂದೇ ಬಿಡುತ್ತೆ. ಅನು ಅವನ ಎರಡನೇ ಮಗ ಎಂಕಿನ 900 ಅನುನಾಕಿಗಳ ಜೊತೆ ಲಾಟ್ಸ್ ಆಫ್ ಸ್ಪೇಸ್ ಕ್ರಾಫ್ಟ್ ಜೊತೆ ಭೂಮಿ ಕಳಿಸ್ತಾರೆ. ಜಸ್ಟ್ 900. ಎಸ್, ಅನುನಾಕಿಗಳು ನಿಮ್ ತರ ನಾರ್ಮಲ್ ಜೀವಿಗಳಲ್ಲ. ಅವರು ದೈವಿಕ ಜೀವಿಗಳಾಗಿರ್ತಾರೆ. ಅವರು 15 ಅಡಿ ಉದ್ದ ಇರ್ತಾರೆ. ದೇ ಪೊಸೆಸ್ಡ್ ಇಮ್ಮೆನ್ಸ್ ಪವರ್. ಈವನ್ ಅವರ ಬ್ರೈನ್ ಸೆಲ್ಸ್ ಕೂಡ ಹೆವಿಲಿ ಡೆವಲಪ್ಡ್ ಆಗಿರುತ್ತೆ. ಯಾಕಿದು ಅಂತೀರಾ? ಮೇನ್ಲಿ ಬಿಕಾಸ್ ಆಫ್ ಗ್ರಾವಿಟಿ. ನಮ್ಮ ಭೂಮಿ ಸೂರ್ಯನಿಂದ ತುಂಬಾ ಹತ್ತಿರ ಇರೋದ್ರಿಂದ ಗ್ರಾವಿಟಿ ಪೂಲ್ ಹೆವಿ ಇರುತ್ತೆ. ಬಟ್ ನಿಬಿರು ಸೂರ್ಯನಿಂದ ತುಂಬಾ ದೂರ ಇರುತ್ತೆ. ಸೊ ಗ್ರಾವಿಟಿ ಪೂಲ್ ಅಷ್ಟೊಂದಿರಲ್ಲ. ಸೊ ಅವರ ಡೆವಲಪ್ಮೆಂಟ್ ತುಂಬಾ ಈಸಿಲಿ ಫಾಸ್ಟ್ ಆಗಿರುತ್ತೆ. ಸೊ ಎಂಕಿ 900 ಅನುನಾಕಿಗಳ ಜೊತೆ ಭೂಮಿಗೆ ಬರ್ತಾನೆ. ಅವರು ಫಸ್ಟ್ ಎಲ್ಲಿ ಲ್ಯಾಂಡ್ ಆಗ್ತಾರೆ ಅಂತ ನಿಮಗೆ ಗೊತ್ತಾ? ಎಸ್, ಇಟ್ ಈಸ್ ಇರಾಕ್, ಮೆಸೊಪಟೋಮಿಯಾ. ತಿಗ್ರಿಸ್ ಮತ್ತು ಯುಫ್ರೆಟಿಸ್ ನದಿಗಳ ಅಕ್ಕಪಕ್ಕ ರೀಜನ್ಗಳಲ್ಲಿ ಅವರು ಫಸ್ಟ್ ಲ್ಯಾಂಡ್ ಆಗ್ತಾರೆ. ಲ್ಯಾಂಡ್ ಆಗ್ತಿದ್ದಂಗೆ ಅವರೊಂದು ದೊಡ್ಡ ಸಿಟಿ ಬಿಲ್ಡ್ ಮಾಡ್ತಾರೆ ಅವ್ರು ಇರೋಕೆ. ಆ ಸಿಟಿನ ಅವರು ಇರುಡು ಅಂತ ಕರೀತಾರೆ. ಇವನ್ ಇವತ್ ಕೂಡ ಮೆಸೊಪಟೋಮಿಯಾಗ ಹೋದ್ರೆ ಇದರ ಸಾಕ್ಷಿ ನಿಮಗೆ ಸಿಗುತ್ತೆ. ಅಂದ್ರೆ ಕಂಪ್ಲೀಟ್ ಇರುಡು ಸಿಟಿ ಇಲ್ಲ, ಅಟ್ಲೀಸ್ಟ್ ಕೆಲವೊಂದು ಗ್ಲಿಂಪ್ಸಸ್ ಇನ್ನೂ ಅಲ್ಲಿ ಉಳಿದಿದೆ. ಅನುನಾಕಿಗಳು ಬಂದಿದ್ದೆ ಸಿಟಿ ಬಿಲ್ಡ್ ಮಾಡ್ತಾರೆ. ಇದಾದ ಕಡೆ ಮೈನಿಂಗ್ ಸ್ಟಾರ್ಟ್ ಮಾಡ್ತಾರೆ, ಗೋಲ್ಡ್ ಮೈನಿಂಗ್ ಸ್ಟಾರ್ಟ್ ಮಾಡ್ತಾರೆ. ಹಗ್ಲು ರಾತ್ರಿ ಅಂತ ದುಡ್ದು ಗೋಲ್ಡನ್ನ ಮೈನ್ ಮಾಡಿ ಅವ್ರ ಪ್ಲಾನೆಟ್ ಗೆ ಕಳ್ಸ್ಕೊಡಕ್ ಸ್ಟಾರ್ಟ್ ಮಾಡ್ತಾರೆ. ಅನುನಾಕಿಗಳ ಇನ್ನೊಂದು ವಿಶೇಷ ಇರುತ್ತೆ. ಏನು ಅಂತಂದ್ರೆ, ಅವರು ನಿಮ್ ತರ 100 ವರ್ಷ ಬದುಕೋ ಜೀವಿಗಳಲ್ಲ. ಅವರು 1000 ವರ್ಷ ಬದುಕೋ ದೈವಿಕ ಜೀವಿಗಳಾಗಿರ್ತಾರೆ. ಆದ್ರೆ ನಿಮಗೆ ಗೊತ್ತಿರ್ಬೋದು, ಮೈನಿಂಗ್ ಇಟ್ಸ್ ಅ ವೆರಿ ಹಾರ್ಡ್ ಪ್ರೋಸೆಸ್. ಅಂದ್ರೆ ಮೈನಿಂಗ್ ಅಲ್ಲಿ ಕೆಲಸ ಮಾಡೋರು ಗೊತ್ತಿರುತ್ತೆ ಎಷ್ಟು ಕಷ್ಟ ಮೈನಿಂಗ್ ನ ಮಾಡೋದು ಅಂತ. ಸೊ ಈ ಕಷ್ಟದಿಂದಾಗಿ ಅನುನಾಕಿಗಳು ಫ್ರಸ್ಟ್ರೇಟ್ ಆಗ್ತಾರೆ. ಅಂದ್ರೆ ಯಾರು ಮೈನಿಂಗ್ ಕೆಲಸ ಮಾಡ್ತಿರ್ತಾರೆ ನೋಡಿ, ಆ ಅನುನಾಕಿಗಳು ಫ್ರಸ್ಟ್ರೇಟ್ ಆಗಿ ದಂಗೆ ಹೇಳಕ್ ಸ್ಟಾರ್ಟ್ ಆಗ್ತಾರೆ, ರೆಬಲ್ ಹೇಳಕ್ ಸ್ಟಾರ್ಟ್ ಆಗ್ತಾರೆ. ನಾವ್ಯಾಕೆ ಇಲ್ಲಿ ಕೆಲಸ ಮಾಡಬೇಕು, ಅಲ್ಲಿ ಎಲ್ಲ ಅವರೆಲ್ಲ ಚೆನ್ನಾಗಿದ್ದಾರೆ, ನಾವಂತೂ ಮಾಡಲ್ಲ ಅಂತ ಹೇಗೋ ಈ ದಂಗೆನ ಮಟ್ಟ ಹಾಕಿ. ಬಟ್ ಎಂಕಿ ಅನು ಎನ್ಲಿಲಿಗೆ ಒಂದು ವಿಷಯ ಏನ್ ಅರ್ಥ ಆಗತ್ತೆ ಅಂದ್ರೆ, ಮತ್ತೆ ನಾವು ಅನುನಾಕಿಗಳನ್ನ ಅಂದ್ರೆ ಅವ್ರ ಜನಾಂಗನ ಕೆಲಸ ಮಾಡ್ಸಕ್ಕೆ ಕಷ್ಟ ಆಗತ್ತೆ ಅಂತ. ಅಂದ್ರೆ ಮತ್ತೆ ಇನ್ ಕೇಸ್ ನಾವು ಮೈನಿಂಗ್ಗೆ ನಮ್ ಜನನ ಬಿಟ್ರೆ ಅವ್ರು ಮತ್ತೆ ರೆಬೆಲ್ ಹೇಳ್ಬೋದು, ಮತ್ತೆ ನಮಗ್ ಪ್ರಾಬ್ಲಮ್ ಸೃಷ್ಟಿ ಆಗ್ಬೋದು. ಇದಕ್ಕೊಂದು ಆಲ್ಟರ್ನೇಟಿವ್ ಸೊಲ್ಯೂಷನ್ ಏನಾದ್ರು ಹುಡುಕ್ಬೇಕಲ್ಲ ಅಂತ ತುಂಬಾ ತಲೆ ಕೆಡ್ಸ್ಕೊಂಡ್ ಕೂತಿರ್ತಾರೆ. ಆಗ್ಲೇ ಎಂಕಿ ಮತ್ತೆ ಎನ್ಲಿಲ್ ಅನುಗೆ ಒಂದು ಸೊಲ್ಯೂಷನ್ ಕೊಡ್ತಾರೆ. ನಾವು ಅಷ್ಟೊಂದು ತಲೆ ಕೆಡ್ಸ್ಕೊಳೋ ಅವಶ್ಯಕತೆ ಇಲ್ಲ, ನಮಗೆ ಕೆಲ್ಸದವ್ರು ಇದಾರೆ, ಅಂದ್ರೆ ಈ ಭೂಮಿಲಿ ಎಷ್ಟೊಂದು ಕೆಲ್ಸದವ್ರು ಇದಾರೆ ಅಂತ. ಆ ಕೆಲ್ಸದವ್ರು ಬೇರೆ ಯಾರು ಅಲ್ಲ, ನಾವುಗಳೇ. ನಾನು ನಿಮ್ಗೆ ಫಸ್ಟೇ ಹೇಳಿದ್ದೆ, ನಾವು ಮಂಗನಿಂದ ಮಾನವರಾಗ್ತಾ ಇರ್ತೀವಿ ಅಂತ. ಮಾನವರಾಗಿರ್ಲಿಲ್ಲ, ಅದಕ್ಕಿನ್ನೂ ಲಕ್ಷಾಂತರ ವರ್ಷಗಳ ಪ್ರೋಸೆಸ್ ಇರುತ್ತೆ. ಹೇಗೆ ಈ ಅನುನಾಕಿಗಳು ಈ ಪ್ರೋಸೆಸ್ ನ ಫಾಸ್ಟ್ ಮಾಡ್ತಾರೆ, ಹೇಗೆ ನಮ್ಮನ್ನ ಮಾನವರಾಗಿ ಮಾಡ್ತಾರೆ, ಹೇಗೆ ನಮ್ಮನ್ನ ಬಳಸ್ಕೊಳ್ತಾರೆ, ಹೇಗೆ ನಾವು ದೇವರು ಅಂತ ಕರೆಯುವ ಈ ಅನುನಾಕಿಗಳ ಕೈಯಲ್ಲಿ ನಾವು ಉದ್ಧಾರ ಆಗ್ತೀವೋ ನಾಶ ಆಗ್ತೀವೋ ಎಲ್ಲ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋಲಿ. ಸಬ್ಸ್ಕ್ರೈಬ್ ಆಗಿ ಕಾಯ್ತಾ ಇರಿ.